ಜಯ ರಾಮ 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 ರಾಮ. ಇವತ್ತು ನಾವು ಕೋದಂಡರಾಮ ದೇವಾಲಯದಲ್ಲಿದ್ದೀವಿ. 2018-19ರಲ್ಲಿ ಪುನರ್ ಪ್ರತಿಷ್ಠಾಪನೆ ಆದಂತಹ ದೇವಸ್ಥಾನ ಇದು. ಇಲ್ಲಿ ರಾಮನವಮಿ ಹಬ್ಬವನ್ನು ಬಹಳ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತಾರೆ. ಪ್ರತಿ ವಾರ ಇಲ್ಲಿ ಭಜನೆ ಎಲ್ಲ ಕೂಡ ಇರುತ್ತೆ. ಇವಾಗ ನಮ್ಮ ಜೊತೆ ಕೋದಂಡರಾಮ ದೇವಾಲಯದ ಗೌರವ ಅಧ್ಯಕ್ಷರಾದ ಮಂಜುನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಎಷ್ಟನೇ ವರ್ಷದ ಕೋದಂಡರಾಮ ಪ್ರದರ್ಶನ ಆಗ್ತಾ ಇದೆ? ಸರ್, ಇದು ನಮ್ಮದು 51ನೇ ವರ್ಷದ ದಸರಾ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಬಾರಿ ನಾವು. ಯಾವ ಕಥಾ ಸಾರಾಂಶವನ್ನ ಇಟ್ಕೊಂಡು ಪ್ರದರ್ಶನವನ್ನ ಕೊಡ್ತಾ ಇದ್ದೀರಾ ಸರ್? ಈ ಬಾರಿ ನಾವು ಜಗತ್ ಪ್ರಸಿದ್ಧವಾದಂಥ ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿ ಕಾಲಭೈರವ ಮಹಾತ್ಮೆ ಎಂಬ ಕಥಾ ಸಾರಾಂಶವನ್ನು ಈ ಬಾರಿ ನಾವು ಮಂಟಪದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಸುಮಾರು 17 ವಿಗ್ರಹಗಳು ಈ ಬಾರಿ ಮಂಟಪದಲ್ಲಿದೆ. ವಿಗ್ರಹಗಳ ಚಾಲನವನ್ನು ನಮ್ಮ ಸಮಿತಿ ಸದಸ್ಯರೇ ನೀಡ್ತಾ ಇದ್ದಾರೆ ಮತ್ತು ಆರ್ಟಿಸ್ಟ್ ಕಲಾವಿದರೆಲ್ಲ ನಮ್ಮ ಸಮಿತಿ ಸದಸ್ಯರೇ ಮಾಡ್ತಿದ್ದಾರೆ. ಪ್ಲಾಟ್ಫಾರ್ಮ್ ನಿರ್ಮಾಣ ಕೂಡ ನಮ್ಮ ಸಮಿತಿ ಸದಸ್ಯರೇ. ಲೈಟಿಂಗ್ ಬೋರ್ಡ್ ದಿಂಡಿಗಳನ್ನ ಪಿಲಿಕ್ಸ್ ಎಂಬ ಲೈಟಿಂಗ್ ಹೊಸ ಥರದ ಒಂದು ಲೈಟಿಂಗ್ ಬೋರ್ಡನ್ನು ಈ ಬಾರಿ ನಾವು ನಮ್ಮ ದಸರಾಗೆ ಪರಿಚಯ ಪಡಿಸ್ತಾ ಇದ್ದೀವಿ. ಹಾಗೂ ವಿಶೇಷ ಆಕರ್ಷಣೆ ಕಲಾಕೃತಿಗಳ ಆಕರ್ಷಣೆ ಕೂಡ ಈ ಬಾರಿ ನಾವು ವಿಶೇಷ ಆಕರ್ಷಣೆಗಳನ್ನು ಒಳಗೊಂಡಂಥ ಅದ್ಭುತ ಒಂದು ಮಂಟಪವನ್ನು ಹೊರತರ್ತಿದ್ವಿ. ತುಂಬಾ ಜನರು ಈಗೂ ಮಾಡ್ಬೋದು ಅನ್ನೋವಂಥ ಕುತೂಹಲ ನಾವು ಇಬ್ಬರು ಹೆಚ್ಚಿಸಿದ್ವಿ. ಆ ಕುತೂಹಲಕ್ಕೆ ತಕ್ಕನಾಗೆ ನಾವು ಪ್ರದರ್ಶನ ನೀಡಬೇಕು ಅಂತ ಕೂಡ ನಾವು ತಯಾರಾಗಿದ್ವಿ. ಈ ಮಳೆಯ ಸ್ವಲ್ಪ ತೊಂದರೆಯಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಮಳೆ ಬಿಟ್ಟಾಗ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮದು ಈ ಬಾರಿ 22 ಲಕ್ಷ ಅಂದಾಜು ಮೊತ್ತ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. 22 ಲಕ್ಷ ಒಟ್ಟು ಅಂದಾಜು ಮೊತ್ತ ಇಟ್ಕೊಂಡು ನಾವೊಂದು ಈ ಬಾರಿ ಮಂಟಪ ತಯಾರು ಮಾಡ್ತಿದ್ವಿ. ನಮಗೆ ಕೊಡಗಿನ ಕೊಡುಗೆ ದಾನಿಗಳು ಮತ್ತು ಹೊರಗಿನ ಕೊಡಗಿನಿಂದ ಆಚೆ ಕೂಡ ಕೆಲವು ದಾನಿಗಳು ನಮಗೆ ಈ ಬಾರಿ ಮಂಟಪಕ್ಕೆ ಸಹಕಾರ ನೀಡ್ತಾ ಬಂದಿದ್ದಾರೆ. ನಮ್ಮದು ಮಂಟಪದಲ್ಲಿ ಪ್ರತಿ ವರ್ಷ ಅಂತೆ ನವರಾತ್ರಿ ಮೊದಲ ದಿನ 4 ಶಕ್ತಿ ಕರಗ ದೇವತೆಗಳು ದೇವಾಲಯಕ್ಕೆ ಬರುವುದರ ಮುಖೇನ ಅವರಿಗೆ 4 ಶಕ್ತಿ ದೇವತೆಗಳಿಗೆ ನಮ್ಮ ದೇವರ ಸಾಂಪ್ರದಾಯಿಕವಾಗಿ ಬಾಗಿನ ಸಮರ್ಪಣೆ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಹಾಗೂ ನೆರೆದ ಎಲ್ಲ ಸಾರ್ವಜನಿಕ ಒಂದು 3,500-4 ಸಾವಿರ ಜನ ಸೇರ್ತಾರೆ ಅವತ್ತು ದಿನಕ್ಕೆ. ಅವರೆಲ್ಲರಿಗೂ ಕೂಡ ನಾವು ಅನ್ನದಾನ ಮಾಡುವ ಮುಖೇನ ನಾವು ಹಿಂದಿನಿಂದ ನಮ್ಮ ಸಂಪ್ರದಾಯ ನಾವು ಬೆಳೆಸ್ಕೊಂಡು ಬಂದಿದ್ವಿ. ಅಂದಿನಿಂದ ಸ್ಟಾರ್ಟ್ ಆದ ಈ ಒಂದು ದಸರಾ ಇವತ್ತು ಕೊನೆಯ ದಸರಾ ಹತ್ತಿರ ಬರ್ತಾ ಇದೆ. ಆ ಹಂತಕ್ಕೆ ಒಂದು ತಲುಪಿದ್ದೀವಿ. ತುಂಬ ಕೆಲಸ ಚೆನ್ನಾಗಿ ಆಗ್ತಾಯಿದೆ. ಮತ್ತು ದಸರಾದಲ್ಲಿ ಇಷ್ಟುವರೆಗೆ ಕೋದಂಡರಾಮ ಒಂದು ವಿಶೇಷ ಆಕರ್ಷಣೆ ಒಂದಿಲ್ಲ ಒಂದು ಆಕರ್ಷಣೆ ಮತ್ತು ಏನೇನೋ ವಿಶೇಷ ಆಕರ್ಷಣೆ ತಂದಿದ್ವಿ. ಅದು ಹಿಂದಿನಿಂದ ಕೂಡ ನಾವು ಕ್ರೈನ್ ಆಗಿರ್ಬೋದು, ಈ ಥರ ಏನೇ ಒಂದು ವಿಶೇಷ ಸಲಕರಣೆಗಳಾಗಿರ್ಬೋದು, ಇದೆಲ್ಲ ಕೋದಂಡರಾಮದಿಂದ ನಾವು ಮಡಿಕೇರಿ ದಸರಾಗೆ ಪರಿಚಯ ಪಡಿಸಿದ್ವಿ. ಮಡಿಕೇರಿ ದಸರಾ ಈಗೂ ಮಾಡ್ಬೋದು ಅನ್ನೋದನ್ನು ಪರಿಚಯ ಪಡಿಸಿದ್ವಿ. ಅದರಂತೆ ಯಾರೂ ಮಾಡದಿದ್ದಂಥ ಕೆಲವು ಆಕರ್ಷಣೀಯ ಕಲಾಕೃತಿಗಳನ್ನ ಈ ಬಾರಿ ನಾವು ನಮ್ಮ ಮಂಟಪದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಮೇಡಮ್. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಏನು ಹೊಸತನವನ್ನು ತಂದಿದ್ದೀರಾ? ಖಂಡಿತ. ನಾವು ಅದೇ ಹೇಳ್ತಿದ್ದೀನಲ್ಲ, ಕಥೆಯಲ್ಲಿ ವಿಭಿನ್ನತೆ ಇದೆ. ಮೊದಲಿಗೆ ಕಥೆಯಲ್ಲಿ ಯಾರೂ ಮಾಡದಿದ್ದಂಥ ಕಥೆ ನಾವು ಈ ಬಾರಿ ಪರಿಚಯ ಪಡಿಸ್ತಾ ಇದ್ದೀವಿ. ಮತ್ತು ಕಥೆಯಲ್ಲಿ ಬರೆಯುವಂಥ ಒಂದು ವಿಶೇಷವಾದ ಕಲಾಕೃತಿಯನ್ನು ನಾವು ಹೊರತರ್ತಿದ್ವಿ. ಯಾರ ಮಂಟಪದ ಇದ್ದವರಿಗೆ ನೀವು ಕಂಡಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ವಿಶೇಷವಾದ ಕಲಾಕೃತಿ ನಮ್ಮ ಕಲಾವಿದರು ನಮ್ಮ ಸಮಿತಿಯ ಸದಸ್ಯರುಗಳೇ ಹೇಮರಾಜ್ ಮತ್ತು ಮಂಜಿ ಮತ್ತು ತಂಡದವರು ಈ ಒಂದು ಕಲಾಕೃತಿ ರಚನೆಯಲ್ಲಿ ಈಗ ತೊಡಗಿದ್ದಾರೆ. ಕಲಾಕೃತಿ ಕೂಡ ಕೊನೆಯ ಹಂತದ ಕೆಲಸ ಆಗ್ತಾಯಿದೆ. ವಿಶೇಷ ಆಕರ್ಷಣೆ ಇದೆ ಮೇಡಮ್. ಎಲ್ಲರಿಗೂ ಒಂದು ಏನು ಹೇಳ್ತೀರಿ, ನಾವು ಜನಾಕರ್ಷಣೆ ಮಂಟಪ ನಾವು ಏನು ಈ ಬಾರಿ ಮಾಡ್ತಿದ್ವಿ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಸಮಿತಿ ಸದಸ್ಯರು ಸತತ 3 ತಿಂಗಳಿನಿಂದ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಯಶಸ್ವಿ ಆಗ್ತೀವಿ. ಮೊದಲನೇ ಬಹುಮಾನ ಪಡೆತೀವಿ ಬಾರಿ ಅಂತ ನಾವು ದೃಢ ಸಂಕಲ್ಪದಿಂದ ನಾವು ನಿಂತಿದ್ದೀವಿ. ರಾಮನ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅಂದ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ವಿ. बोलो श्री कोदंड रामा के, बोलो श्री कोदंड रामा